ಇಂದಿನ ಪ್ರಪಂಚದಲ್ಲಿ ಮಕ್ಕಳು ಮಾಹಿತಿಯನ್ನು ತಮ್ಮ ಕೈಗಳಲ್ಲಿ, ತಮ್ಮ ಬೆರಳ ತುದಿಯಲ್ಲಿ ಹೊಂದಿದ್ದಾರೆ. ಆದರೆ ಅವರ ಹೃದಯಗಳಿಗೆ ಯಾರು ಮಾರ್ಗದರ್ಶನ ನೀಡುತ್ತಾರೆ? ಗೀತೋಪದೇಶದವರ ವಿದ್ಯಾರ್ಥಿ ಕೋರ್ಸ್ 5ರಿಂದ 15 ವರ್ಷ ವಯಸ್ಸಿನ ಮಕ್ಕಳಿಗಾಗಿ ವಿನ್ಯಾಸಗೊಳಿಸಲಾದ ಒಂದು ಸಹಾಯಿತ ಆನ್ಲೈನ್ ಕಾರ್ಯಕ್ರಮವಾಗಿದೆ. ವಿದ್ಯಾರ್ಥಿ ಕೋರ್ಸ್ ವಾರಕ್ಕೆ 2 ಬಾರಿ ನಡೆಯುವ ಲೈವ್ ಆನ್ಲೈನ್ ತರಗತಿಗಳನ್ನು ಒಳಗೊಂಡಿದೆ. ಇದರೊಂದಿಗೆ ಭಗವದ್ಗೀತೆಯ 120 ಆಯ್ದ ಶ್ಲೋಕಗಳನ್ನು ಒಳಗೊಂಡ ಸಮಗ್ರ ವಿಷಯಾಧಾರಿತ ಮಾಡ್ಯೂಲ್ಗಳು, ಆಡಿಯೋ ಟ್ಯುಟೋರಿಯಲ್ಗಳು ಮತ್ತು ಅಸೈನ್ಮೆಂಟ್ಗಳು ಇರುತ್ತವೆ. ವಾಸ್ತವವೇನೆಂದರೆ ಭಗವಾನ್ ಶ್ರೀಕೃಷ್ಣನು ಆ ಕ್ಷಣದಲ್ಲಿ ಉದ್ದೇಶಕ್ಕಾಗಿ ಅಗತ್ಯವಿದ್ದ ಎಲ್ಲ ಮಾನಸಿಕ ಸ್ಥಿತಿಗಳನ್ನು ಕೇವಲ ಕೆಲವೇ ನಿಮಿಷಗಳಲ್ಲಿ ಅರ್ಜುನನಿಗೆ ರವಾನಿಸಿದನು. ಭಗವಂತನ ಹೃದಯದಿಂದ ಅರ್ಜುನನಿಗೆ ನಡೆದ ಈ ಹೃದಯದ ಸಂವಹನವನ್ನು ವ್ಯಾಸ ಮಹರ್ಷಿಗಳು ವೀಕ್ಷಿಸಿದರು ಮತ್ತು ಆ ಭಾವನೆಗಳನ್ನು ಮತ್ತು ಪರಿಸ್ಥಿತಿಗಳನ್ನು ಬಹಳ ಎಚ್ಚರಿಕೆಯಿಂದ ಶ್ಲೋಕಗಳಲ್ಲಿ ಲಿಪೀಕರಿಸಿದರು. ಅದನ್ನೇ ನಾವು ಇಂದು ಗೀತೆ ಎಂದು ಓದುತ್ತಿದ್ದೇವೆ. ಓದಿನಲ್ಲಿ ಉತ್ತಮ ಗಮನ, ಆಂತರಿಕ ಆತ್ಮವಿಶ್ವಾಸ ಮತ್ತು ಭಾವನಾತ್ಮಕ ಸಮತೋಲನ, ಕ್ರಿಯೆಯಲ್ಲಿ ಮೌಲ್ಯಗಳು, ದಯೆ, ಜವಾಬ್ದಾರಿ ಮತ್ತು ಧೈರ್ಯ. ನಾನು ಮತ್ತು ನನ್ನ ಸೋದರ ಸಂಬಂಧಿಗಳು ಮಳೆಗಾಡಿನಲ್ಲಿ ಗೀತಾ ಪಠಣದ ವಿಡಿಯೋವನ್ನು ರೆಕಾರ್ಡ್ ಮಾಡಿದ್ದು ನನ್ನ ನೆಚ್ಚಿನ ಕ್ಷಣಗಳಲ್ಲಿ ಒಂದಾಗಿದೆ. ಬಹುಶಃ ಇಲ್ಲಿನ ಪ್ರಾಕ್ಟರ್ಗಳು ಮತ್ತು ಫೆಸಿಲಿಟೇಟರ್ಗಳು ಇದನ್ನು ಗಮನಿಸಿರಬಹುದು ಮತ್ತು ಅವರು ನಿಧಾನವಾಗಿ ಹೇಗೆ ಏನು ಬದಲಾವಣೆ ಮಾಡಿದರು ಎಂಬುದು ಗೊತ್ತಿಲ್ಲ. ಆದರೆ ಮೌನವಾಗಿದ್ದ ಆ ಹುಡುಗಿ ಮಾತನಾಡಲು ಆರಂಭಿಸಿದ್ದಾಳೆ ಮತ್ತು ಇಂದು ಆಕೆ ತನ್ನ ಕಾಲೇಜಿನಲ್ಲಿ ತನ್ನ ಡಿಬೇಟ್ ಕ್ಲಬ್ನ ಅಧ್ಯಕ್ಷತೆಗೆ ಸ್ಪರ್ಧಿಯಾಗಿದ್ದಾಳೆ. ನಾನು ಗೀತೋಪದೇಶ ಕಾರ್ಯಕ್ರಮದಲ್ಲಿ ಬೋಧಕನಾಗಿ ಸ್ವಯಂ ಸೇವಕನಾಗಿದ್ದು ವಿದ್ಯಾರ್ಥಿಗಳಿಗೆ ಆನ್ಲೈನ್ ತರಗತಿಗಳನ್ನು ನಡೆಸುತ್ತಿದ್ದೇನೆ. ಈ ಅವಕಾಶವು ಪ್ರಪಂಚದ ಮಕ್ಕಳೊಂದಿಗೆ ಉತ್ತಮವಾಗಿ ಸಂವಹನ ನಡೆಸಲು ಸಹಾಯ ಮಾಡುತ್ತದೆ ಮತ್ತು ಶ್ರೀಮದ್ ಭಗವದ್ಗೀತೆಯ ಪರಿಕಲ್ಪನೆಗಳನ್ನು ಕತೆ ಹೇಳುವ ಮೂಲಕ ಸರಳವಾಗಿ ವಿವರಿಸಲು ನನಗೆ ಸಿದ್ಧಗೊಳಿಸುತ್ತದೆ. ಅರ್ಜುನನಂತೆ ನಮ್ಮ ಮಕ್ಕಳು ಕೂಡ ಆಂತರಿಕ ಹೋರಾಟಗಳನ್ನು ಎದುರಿಸುತ್ತಾರೆ. ಭಗವದ್ಗೀತೆಯ ಕಾಲಾತೀತ ಜ್ಞಾನ ಮತ್ತು ಸರಳ ಹಾರ್ಟ್ಫುಲ್ನೆಸ್ ಅಭ್ಯಾಸಗಳ ಮೂಲಕ ಅವರು ತಮ್ಮ ಆಂತರಿಕ ಮಾರ್ಗದರ್ಶಕನ ಮಾತನ್ನು ಕೇಳಲು ಕಲಿಯುತ್ತಾರೆ. ಭಗವದ್ಗೀತೆ ನಿಮಗೆ ದಾರಿಯನ್ನು ತೋರಿಸುತ್ತದೆ ಮತ್ತು ಗೀತೋಪದೇಶ ನಿಮಗೆ ಸರಿಯಾದದನ್ನು ಆಯ್ಕೆ ಮಾಡಲು ಸಹಾಯ ಮಾಡುತ್ತದೆ. ನಿಮ್ಮ ಮಗುವಿಗೂ ಈ ವಿದ್ಯಾರ್ಥಿ ಕೋರ್ಸನ್ನು ಉಡುಗೊರೆಯಾಗಿ ನೀಡಿ.